ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೆಲಮಂಗಲ ತಾಲೂಕಿನ ವಿದ್ಯಾರ್ಥಿಗಳಿಗೆ ಅದ್ದೂರಿ ಪ್ರತಿಭಾ ಪುರಸ್ಕಾರ ನಡೆಯಿತು. 2023-24 ಮತ್ತು 2024-25 ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ನಡೆದಿದೆ. ಶಾಸಕ ಎನ್ ಶ್ರೀನಿವಾಸ್ ನೇತೃತ್ವದಲ್ಲಿ ನೆಲಮಂಗಲ ಉತ್ಸವ ಅಂಗವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. 75% ಹೆಚ್ಚು ಅಂಕ ಪಡೆದ ಬರೋಬ್ಬರಿ 4,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರಗಳನ್ನು ನೀಡಿ ಅಭಿನಂದಿಸಿದರು. ಈ ಕಾರ್ಯಕ್ರಮದಲ್ಲಿ ಶಾಸಕ ಎನ್ ಶ್ರೀನಿವಾಸ್, ಸಿದ್ದಲಿಂಗ ಮಹಾಸ್ವಾಮಿ, ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್, ಡಿಕೆ ಸುರೇಶ್, ವಿನಯ್ ಗುರೂಜಿ, ಬೆಮಲ್ ಕಾಂತಿರಾಜು ಸೇರಿದಂತೆ ಕ್ಷೇತ್ರದ ಮುಖಂಡರು ಭಾಗಿಯಾಗಿದ್ದರು. ವಿದ್ಯಾರ್ಥಿಗಳನ್ನ ಗುರುತಿಸಿ ವಿದ್ಯಾರ್ಥಿಗಳಿಗೆ ಚೈತನ್ಯವನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಪ್ರೇರಣೆಯನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಭವಿಷ್ಯಕ್ಕೆ ಒಂದು ಒಳ್ಳೆ ರೀತಿಯ ಬುನಾದಿಯನ್ನು ಹಾಕಲಿಕ್ಕೆ ಒಬ್ಬ ರಾಜಕಾರಣಿಗಳಿಗೆ ಸಾಧ್ಯ ಇದೆ. ಆ ರಾಜಕಾರಣಿಗಳು ಆ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಕೇವಲ ಶಾಸಕರಾಗಿ ಯಾವುದೋ ರಸ್ತೆ ಮಾಡಿಸೋದು, ಚರಂಡಿ ಮಾಡಿಸೋದು, ತಾಲೂಕು ಆಫೀಸಲ್ಲಿ ರೈತರಿಗೆ ಕೆಲಸ ಮಾಡಿಕೊಡೋದು ಅಷ್ಟೇ ಅಲ್ಲ. ಶಾಸಕರುಗಳ ಕೆಲಸ, ವಿದ್ಯಾರ್ಥಿಗಳ ಕೆಲಸ, ರೈತರ ಕೆಲಸ, ಸಾರ್ವಜನಿಕರ ಕೆಲಸ, ಅವ್ರ ಜೊತೆ ಭಾವನಾತ್ಮಕವಾಗಿರಬೇಕು. ಅವ್ರಿಗೆ ಏನಾದರೂ ಭಾವನಾತ್ಮಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ಈ ರಾಜ್ಯಕ್ಕೆ ಯಾರಾದರೂ ಪ್ರಾಥಮಿಕವಾಗಿ ತೋರಿಸ್ಕೊಟ್ಟಂಥ ರಾಜಕಾರಣಿ ಯಾರಾದರೂ ಇದ್ರೆ ಮಾನ್ಯ ಡಿಕೆ ಸುರೇಶ್ ರವರು. ಇವತ್ತು ಕನಕೋತ್ಸವವನ್ನು ಪ್ರಾರಂಭ ಮಾಡಿ ಕನಕಪುರ ವಿಧಾನಸಭಾ